ಗಣ್ಯರೇ ಮತ್ತು ಗೌರವಾನ್ವಿತರೇ, ಈ ದಿನ ಸ್ಪಂದನ ಸೇವಾ ಸಮಿತಿ ವತಿಯಿಂದ ಪೂಜ್ಯ ಗುರು ರಾಘವೇಂದ್ರರ ಮಹಿಮೆಯ ಯಕ್ಷಗಾನ ನಾಟಕ ಪ್ರದರ್ಶನ ಆಗ್ತಿರುವಂಥದ್ದಿದೆ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ವೆಂಕಟೇಶ್ ಆಚಾರ್ಯವರೇ, ಆತ್ಮೀಯರು ಆಗಿರುವಂಥ ರಾಜೇಶ್ ಶೆಟ್ಟರೆ, ಕಿರಣ್ ಕುಮಾರ್ ಅವರೇ, ನಮ್ಮ ಗೋವಿಂದ್ ಪೂಜಾರ್ ಅವರೇ, ಪ್ರತಾಪ್ ಶೆಟ್ಟರೆ, ಅಡಿಗರೆ, ಕರ್ನಾಟಕ ರಾಯ್ಗಡೆ, ಇನ್ನಿಬ್ಬರು ಗಣ್ಯ ಇದ್ದಾರೆ. ಇವರೆಲ್ಲರ ಉಪಸ್ಥಿತಿ, ತಮ್ಮೆಲ್ಲರ ಉಪಸ್ಥಿತಿ ಗೌರವಿಸಿ ಎಲ್ಲ ಕಲಾ ಪೋಷಕರು, ಭಕ್ತಾದಿಗಳು ಎಲ್ಲರೂ ಏನೊಂದು ಪೂಜ್ಯ ಗುರು ರಾಘವೇಂದ್ರ ಮಹಿಮೆಯನ್ನು ಯಕ್ಷಗಾನ ನಾಟಕದ ಮೂಲಕ ನೋಡುವಂಥದ್ದಾಗ್ತಿದೆ. ಇದರ ಶ್ರಮ, ಇದರ ಪ್ರಯತ್ನ, ಇದರ ಹಿನ್ನೆಲೆ ಎಲ್ಲವನ್ನೂ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ವೆಂಕಟೇಶ್ ಪೈ ಅವರು, ಸಂಪಾದಕರು ಹಾಗೂ ರಜನಿ ಪೈ ಅವರು, ಇವರ ಒಂದು ಆತ್ಮೀಯತೆಯ ನನಗೆ ಒಡನಾಟ ಬಹಳ ಕಾಲದಿಂದಲೂ. ಅವರು ನನ್ನ ಶಕ್ತಿ ತುಂಬುವಂಥದ್ದು. ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ನನ್ನ ಪಕ್ಷಕ್ಕೆ, ನಮ್ಮ ಜನರಿಗೆ 24 ಗಂಟೆನೂ ಸೇವೆಯನ್ನು ಸಲ್ಲಿಸುವಂಥವ್ರು. ಇವರು ಯಾವಾಗಲೂ ಜನಪರವಾಗಿ ತಮಗಿಷ್ಟವಾಗಿರುವಂಥ ಹವ್ಯಾಸದ ಬಗ್ಗೆ ಗಮನವನ್ನು ವಹಿಸಿ ಕೆಲಸ ಮಾಡಿರುವಂಥದ್ದು. ಅದರ ಫಲವಾಗಿ ಇವತ್ತೇನು 3 ವರ್ಷದ ಒಂದು ಪ್ರಯತ್ನದ ಫಲವಾಗಿ ರಾಘವೇಂದ್ರ ಮಹಿಮೆ ನಾಟಕ ಯಕ್ಷಗಾನ ಪ್ರದರ್ಶನವನ್ನು ನೋಡುವಂಥದ್ದಾಗ್ತಿದೆ. ಶಾಂತರಾಮ್ ಶೆಟ್ಟರು ಹೇಗೆ ಇದನ್ನು ರಚನೆಯನ್ನು ಮಾಡೋದು ಅಂತ ಎಲ್ಲ ತಿಳಿಸಿದ್ದಾರೆ. ಮತ್ತು ಎಲ್ಲರ ಶ್ರಮ, ಒಂದು ನಾಟಕ, ಒಂದು ಯಕ್ಷಗಾನ ಪ್ರದರ್ಶನ ಮಾಡಬೇಕಂದ್ರೆ ಅದು ಸುಮ್ಮನೆ ಆಗಲ್ಲ. ಭಾಳಷ್ಟು ಶ್ರಮಗಳು ಬೇಕು. ಒಂದು ರಚನೆ ಮಾಡಬೇಕಂದ್ರೆ ಸುಲಭ ಮಾತ್ರ ಅಲ್ಲ, ಅದರ ಪರಿಶ್ರಮ ಭಾಳಷ್ಟಿದೆ. ಇದಕ್ಕೆ ಉತ್ತೇಜನವನ್ನು ಕೊಟ್ಟು ರಾಯರ ಮಹಿಮೆಯನ್ನು ದರ್ಶನ ಮಾಡುವಂಥ ಭಾಗ್ಯ ನಮ್ಮದೆಲ್ಲ ಆಗಿದೆ. ರಾಯರ ಮಹಿಮೆ ನಮಗೆಲ್ಲ ಗೊತ್ತಿರುವಂಥದ್ದೇ, ಪ್ರತಿಯೊಬ್ಬರು ಅದನ್ನು ಅನುಭವಿಸಿರುವಂಥವ್ರೆ. ರಾಯರ ಮಹಿಮೆ ಎಲ್ಲರ ಮೇಲೆ ಇದ್ದು ಒಳ್ಳೆಯದಾಗಲಿ, ನಮ್ಮ ಸಮಾಜ ಒಳ್ಳೆ ರೀತಿ ಬೆಳೆದು ಸಜ್ಜನರು ಹೆಚ್ಚಾಗಲಿ, ದುರ್ಜನರ ವಿನಾಶವಾಗಲಿ ಅಂತಲೂ ಈ ಒಂದು ವೇದಿಕೆಯನ್ನು ಮತ್ತೊಮ್ಮೆ ರಾಯರ ಆಶೀರ್ವಾದ ಸಮಸ್ತರಿಗೂ ಇರಲಿ. ನಮಸ್ಕಾರ, ಶುಭೋದಯ. ತುಂಬ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಗಂಡಸಿ ಸದಾನಂದ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಗುರುದತ್ ಪ್ರಭುಗಳು, ಉಮೇಶ್ ಶೆಟ್ಟಿ ಮಂದರ್ಜಿ ಅವರು, ಸುಧಾಕರ್ ಶೆಟ್ಟಿ ಮತ್ತು ಪ್ರಭಾಕರ್ ಶೆಟ್ಟಿ ಅವರ ಎಲ್ಲ ಸಹೋದರರು ಬಂದಿದ್ದಾರೆ. ಹಾಗೆಯೇ ಯಾರ ಹೆಸರು ಹೇಳಕ್ಕಾಗಿಲ್ಲ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವಾಗ ಹೊಸಪಟ್ಟಣ ತಂಡದ ಮಾಲೀಕರಾದ ಶ್ರೀಯುತ ಚಂದ್ರಹಾಸ ಹೊಸಪಟ್ಟಣ ಅವರು ಬಂದು ಶ್ರೀ ಅಶ್ವಥ್ ನಾರಾಯಣ ಅವರಿಂದ ಮತ್ತು ಶ್ರೀ ವೆಂಕಟೇಶಾಚಾರ್ಯರವರಿಂದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಹಾಗೆಯೇ ಗುರುಗಳು ಕಳಿಸಿರುವಂತಹ ಶ್ವೇತ ವಸ್ತ್ರವನ್ನ ಎಲ್ಲ ಕಲಾವಿದರಿಗೂ ಕೊಡಬೇಕು ಅಂತೇಳಿ ಶ್ರೀಯುತ ಹರಿನಾಥ್ ಸರ್ ಅವರು ನಮಗೆ ಹೇಳಿದ್ದಾರೆ. ಹಾಗೆಯೇ ಹರಿನಾಥ್ ಸರ್ ಅವರು ವೇದಿಕೆಗೆ ಬಂದು ಅವರ ಮುಖಾಂತರ ಹಾಗೂ ವೆಂಕಟಾಚಾರ್ಯರ ಮುಖಾಂತರ ಅಶ್ವಥ್ ನಾರಾಯಣ ಅವರು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.